ಇಲ್ಲ ಬಟ್ ನೀವು ಹೇಳ್ತಿರೋ ಸೀನ್ ನೋಡಿದ್ರೆ ಬಸ್ ಮಧ್ಯೆ ಸಿಕ್ಕಾಕೋಬೇಕು 3 ವರ್ಷದ ಮಗು, ಅದನ್ನ ಜನ ತುಳಿತಾರಂತೆ, ಕೊನೆಗೆ ಆ ಮಗು ತೀರೋಗುತ್ತಂತೆ. ಅದನ್ನೆಲ್ಲ ನೀವು ಮಾಡಿದಾಗ ವಾಸ್ ಐ ಮೀನ್ ಡ್ಯೂ ರಿಮೆಂಬರ್ ಎನಿಥಿಂಗ್ ಅದ? ಬಹಳ ಕಷ್ಟ ಆಗ್ತಿದೆ. ಸ್ಟ್ಯಾಂಪೇಡ್ ಸೀನ್ ಇದೆಯಲ್ಲ, ಒಂದು ಫೋಟೋಗ್ರಾಫ್ ನೋಡಿದ್ರಲ್ಲ, ಮಲ್ಕೊಂಡಿರೋದು ಅದು. ಆವಾಗ ಬ್ಲಡ್ ಎಲ್ಲ ಇವಾಗ ನಮ್ಮ ಸಿನಿಮಾಗೆ ಯೂಸ್ ಮಾಡೋ ತರ ಸೊಫಿಸ್ಟಿಕೇಟೆಡ್ ಇದೆಲ್ಲ ಏನಿಲ್ಲ, ಶೃಂಗಾರ್ ಕುಂಕುಮ ಬರುತ್ತಲ್ಲ ಅದ್ ಹಾಕಿದ್ರು. ಒಂಚೂರು ಹಿಂಗ್ ನೆಕ್ಕೊಳ್ಳೋದು ಚೆನ್ನಾಗಿಲ್ಲ ಅಂತ, ಆಮೇಲೆ ಕಣ್ ಬಿಡ್ಬೇಡ ಅಂದ್ರೆ ಒಂದ್ ಕಣ್ ಬಿಟ್ಟು ನೋಡೋದು. ಐ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್, ಸೊ ಐ ರಿಮೆಂಬರ್. ಅವತ್ತಲ್ಲಿ ಶೂಟಿಂಗ್ ನಡೀತಾ ಇದ್ದಾಗ್ಲೂ ಅಷ್ಟೇ ಸುಮಾರು ಜನ ಹತ್ತುಬಿಟ್ಟು ಕೆಲವರಂತೂ ಹೊಡೆಯಕ್ಕೂ ಬಂದ್ರು. ಏನಿದೆ ನಿಮ್ಗೇನಾದ್ರು ತಲೆಗಿಲ್ಲ ಕೆಟ್ಟಿದ್ಯಾ, ಮಗುನ ಇಷ್ಟು ಹಿಂಸೆ ಮಾಡ್ತಾ ಇದ್ದೀರಲ್ಲ ಅಂತ. ಅಷ್ಟು ಒಂದು ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ರು. ಅಂಡ್ ಇನ್ಫ್ಯಾಕ್ಟ್ ಈ ಟೈಮಲ್ಲಿ ಐ ಲೈಕ್ ಟು ಸೇ ಇವನು ತುಂಬಾ ಫ್ರೆಂಡ್ಸ್ ಜಾಸ್ತಿ. ಅಂಡ್ ಯಾವಾಗ್ಲೂ ಆ ಗ್ಯಾಂಗ್ ಒಂದು ದೊಡ್ಡ ಗ್ಯಾಂಗ್ ಇತ್ತು. ಅವ್ರು ಯಾವಾಗ್ಲೂ ಮನೆಗೆ ಎವ್ರಿ ಡೇ ಬೆಳಗ್ಗಿಂದ ರಾತ್ರಿವರೆಗೂ ಇರೋರು. ಸೊ ನನಗೆ ಒಂದು ಸ್ವಲ್ಪ ಹೊಟ್ಟೆ ಉರಿ, ಯಾಕೆಂದ್ರೆ ಅವ್ರು ಬಂದ್ಬಿಟ್ರೆ ಇವನು ಅವರಿಂದ ಹೊಟ್ಟೋಗ್ತಾನಲ್ವಾ, ಇವ್ರುಗಳು ಬಾಗ್ಲು ಹಾಕೊಂಡು ಕೂತ್ಕೊಂಡ್ಬಿಡೋರು. ಸೊ ಕಿಟಕಿ ಮೇಲೆ ಹತ್ಬಿಟ್ಟು ಐ ಯೂಸ್ ಟು ಸ್ಪೈ ಒಂದೇ ಏನ್ ಮಾಡ್ತಾ ಇದಾರೆ ಇವರು ಅಂತ. ಅವ್ರು ಯಾರಾದ್ರು ಸಿಗರೇಟ್ ಸೇದ್ರೆ ಏನಾದ್ರು ಮಾಡ್ತಿದ್ರೆ ಬಂದು ಇಮ್ಮಿಡಿಯೇಟ್ ಆಗಿ ಬಂದು ಅಮ್ಮ 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 ಅಂತ ಎಲ್ಲ ಟಾಪ್ ಟು ಬಾಟಮ್ ಎಲ್ಲ ರಿಪೋರ್ಟ್ ಮಾಡ್ಬಿಡ್ಬೇಕು. ಇದು ಬಹಳ ಚೆನ್ನಾಗಿದೆ. ಅಂದ್ರೆ ನಾನು ಇವ್ರ ಜೊತೆ ಸಮಯ ಕಳೆಯಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆ ಸಮಯವನ್ನ ಬೇರೆ ಯಾರೋ ತಗೊಂಡು ಹೋಗ್ತಿದ್ದಾರೆ ಅಂದಾಗ ಫೀಲಿಂಗ್ಸ್ ಆಫ್ ದ ಗರ್ಲ್ ಸೋ ನೈಸ್, ರೈಟ್? ಅರುಣ್, ಎನಿ ಮೋರ್ ಥಾಟ್ಸ್? ಇವಳು ಹುಟ್ಟಿದಾಗ ಇನ್ಫ್ಯಾಕ್ಟ್ ಅದೇ ಹೇಳದ್ನಲ್ಲ, ವಿ ವರ್ ಆಲ್ ವೆರಿ ಈಗರ್ಲಿ ವೇಟಿಂಗ್. ಸೊ ಇವಳು ಹುಟ್ಟಿದ್ದಂಗೆನೆ ನನ್ನ ತಮ್ಮ ಏನ್ ಇಮ್ಮಿಡಿಯೇಟ್ ಆಗಿ ಒಳ್ಳೆ ಬೀಪ್ ದ ರೋಡ್ ರನ್ನರ್ ಅಂತ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಆ ತರ ಫುಲ್ ಕಂಪ್ಲೀಟ್ ರಿಲೇಟಿವ್ ಸರ್ಕಲ್ ಎಲ್ಲಾರ ಮನೆಗೆ ಹೋಗ್ಬಿಟ್ಟು ಒಂದು ಕೆಂಪು ಕೋತಿ, ಕೆಂಚು ಕೋತಿ ಹುಟ್ಟುಬಿಟ್ಟಿದೆ, ಒಂದು ಕೆಂಚು ಕೋತಿ ಹುಟ್ಟುಬಿಟ್ಟು ಕರೆಕ್ಟಾಗಿ 10 to 7 ದಟ್ ಈಸ್ ವೆನ್ ವಿ ಹರ್ಡ್ ದ ಫಸ್ಟ್ ಕ್ರೈ. ಆಚೆ ಕರ್ಕೊಂಬಂದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಐ ಮೀನ್ ಐ ಆಮ್ ನಾಟ್ ಏಬಲ್ ಟು ಫರ್ಗೆಟ್, ಬಿಕಾಸ್ ಅದೇ ರೀತಿನೇ ಅವಳ ಮಗಳನ್ನ ಐ ವಾಸ್ ದ ಫಸ್ಟ್ ಒನ್ಸ್ ಅಗೇನ್ ಹೋಲ್ಡ್. ಇನ್ಫ್ಯಾಕ್ಟ್ ಯಾರಿಗೂ ಚಾನ್ಸ್ ಕೊಡ್ಲಿಲ್ಲ. ಐ ಡಿಡ್ ನಾಟ್ ಇವನ್ ಗಿವ್ ಎ ಚಾನ್ಸ್ ಟು ಮೈ ಬ್ರದರ್ ಇನ್ ಲಾ ಆರ್ ನಮ್ಮ ಅಮ್ಮಂಗೆ, ಯಾರಿಗೂ ಕೊಡ್ಲಿಲ್ಲ. ಮೆತ್ತಗೆ ನುಗ್ಬಿಟ್ಟು ಫಸ್ಟ್ ಐ ಹೆಲ್ಡ್ ಹರ್. ಸೊ ಐ ಮೀನ್ ಇಟ್ ಈಸ್ ಸಮಥಿಂಗ್, ಯು ನೋ, ದೀಸ್ ಆರ್ ಮೂಮೆಂಟ್ಸ್ ವಿಚ್ ಯು ಕೆನಾಟ್. ಅಬ್ಸಲ್ಯೂಟ್ಲಿ ಅಲ್ಲ, ವೆರಿ ವೆರಿ ಇಂಟ್ರೆಸ್ಟಿಂಗ್, ವಂಡರ್ಫುಲ್. ಬನ್ನಿ ಕೂತ್ಕೊಳ್ಳಿ, ನೆನಪುಗಳು ಆಗಾಗ ಹಂಚ್ಕೊಳ್ತಾ ಇರಿ. ಸುಧಾ ಅವರೇ, ಬಾಲ್ಯದ ಆದ್ಮೇಲೆ ನಾವು ಯೂಶಲಿ ಹೋಗೋದು ನಿಮ್ಮ ಸ್ಕೂಲ್ ಡೇಸ್ಗೆ. ನಿಮ್ದು 2-3 ಸ್ಕೂಲ್ ಸಿಕ್ತು ನಮಗೆ. ಒಂದು ಚಾಮುಂಡೇಶ್ವರಿ ಸ್ಟುಡಿಯೋಸ್, ಇನ್ನೊಂದು ಕಂಠೀರವ ಸ್ಟುಡಿಯೋಸ್, ಇನ್ನೊಂದು ಅಬ್ಬಯ್ಯ ನಾಯ್ಡು ಸ್ಟುಡಿಯೋಸ್. ಐ ಥಿಂಕ್ ಯು ಸ್ಪೆಂಡ್ ಆಲ್ ಯುವರ್ ಟೈಮ್ ದೇರ್. ಮೊದಲನೇ ಸಿನಿಮಾ ಅವಕಾಶ ಸಿಕ್ಕಿದ್ದು ಯಾವಾಗ? ಕಿಲಾಡಿ ಕಿಟ್ಟು. ನಾನು ಇಮಿಡಿಯೇಟ್ ಆಗಿ ಅದೇ ಕ್ವಾಲಿಟಿ ಬಿಸ್ಕೆಟ್ಸ್ ಆಡ್ ಮಾಡಿದ್ನಲ್ಲ, ಅದ್ರ ಕ್ಯಾಮ್ರಾಮನ್ನೇ ಇವರು KSR ದಾಸ್ ಅವರು ನಿರ್ದೇಶನ ಕಿಲಾಡಿ ಕಿಟ್ಟು ಆ ಚಿತ್ರಕ್ಕೆ ರೆಕಮೆಂಡ್ ಮಾಡಿದ್ದು. ಸೊ ಹಂಗಾಗಿ ಫ್ರಮ್ ಆಕ್ಟ್ ಟು ಸಿನಿಮಾ. ಮೊದಲನೇ ಚಿತ್ರದಲ್ಲೇ ರಜನಿಕಾಂತ್ ಅವ್ರ ಜೊತೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ಜೊತೆ ಆಕ್ಟ್ ಮಾಡಿದ್ರಿ. ನಿಮ್ಮ ಸ್ಕೂಲಿನ ಹೆಡ್ ಮಾಸ್ಟರ್ ಮಾತಾಡಿದ್ದಾರೆ, ಕೇಳಿ. ಲೀಲಾ ಮ್ಯಾಮ್, ಈ ಸ್ಕೂಲು. ಥ್ಯಾಂಕ್ ಯು ಸೋ ಮಚ್. ಬನ್ನಿ 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 ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸುಧಾ ರಾಣಿಗೆ ನಾವು ಯಾವತ್ತೂ ಸುಧಾ ರಾಣಿ ಅಂತ ಕರೆದವ್ರು ಅಲ್ವೇ ಇಲ್ಲ, ಸುಧಾ ಅಂತಾನೆ ಕರೆಯೋದು ನಾವೆಲ್ಲ. ಯಾಕೆ ನಮಗೆಲ್ಲ ಬೇರೆ ಬೇರೆ ರಾಣಿರು ಇರ್ತಾರೆ, ಅದರಿಂದ ಅಲ್ಲಿ ಬನ್ನಿ ಸರ್. ಈಗ ಸುಧಾ ರಾಣಿ, ಆವಾಗ ನಾನು ನೋಡಿದಾಗ ಜಯಶ್ರೀ, ಬೇಬಿ ಜಯಶ್ರೀ, ಬೇಬಿ ಜಯಶ್ರೀನೇ. ಮುದ್ದಾದ ಮಗು, ಚಬ್ಬಿ ಚೀಕ್ಸ್ಗಳು. ನಾವೇನು ಹೇಳ್ತೀವೋ ಅದನ್ನು ಅಂಕೆ ಮಾಡ್ತಾ ಇತ್ತು. ಅವತ್ತು ನಮ್ಗೆ ಅನ್ನಿಸ್ತಾ ಇತ್ತು, ಏನೋ ಮಾಡ್ತಾ ಇದ್ದ, ಇದು ಬರುತ್ತೆ, ನಾವು ಹೇಳಿದ್ದೆಲ್ಲ ಮಾಡುತ್ತಪ್ಪ, ಇದು ಸಾಕು ಅಂತ. ನೋಡಿದ್ರೆ ಆನಂದದಲ್ಲಿ, ಸಿನಿಮಾ ಚಿತ್ರದಲ್ಲಿ ಅನುಭವಿಸೋ ಆನಂದ ಸಿಕ್ಕಿ ಇವತ್ತಿನ ಸಹ ದೊಡ್ಡ ಕಲಾವಿದೆಯಾಗಿ ಆನಂದದಿಂದ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಆನಂದ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ಸುಧಾ, ಭಾರ್ಗವ್ ಅವರು ಏನೋ ನಾವು ಕಂಡಂತ ಅತಿ ಶ್ರೇಷ್ಠವಾದ ನಿರ್ದೇಶಕರು ಒಬ್ಬ. ನಾನು ಅವ್ರ ಜೊತೆ ಕೆಲವು ಫಿಲ್ಮ್ಸ್ ಮಾಡಿದ್ದೀನಿ. ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಸರ್, ಸಿಸ್ಟಮ್ಯಾಟಿಕ್ ಸರ್. ನಿಮ್ ತರ ಸಿಸ್ಟಮ್ಯಾಟಿಕ್ ಆಗಿ ಮಾಡೋರು, ಕರೆಕ್ಟ್ ಟೈಮಲ್ಲಿ ಮುಗಿಸೋದು ಒಂದು ಪಿಕ್ಚರ್ನ, ಅಷ್ಟು ಚೆನ್ನಾಗಿರುತ್ತೆ ಅವ್ರ ಪ್ಲಾನಿಂಗ್. ಇಲ್ಲ, ನಾನು ಅವ್ರ ಜೊತೆ ಸಪ್ತಪದಿ, ಅದು ಆ ರೋಲ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಈಗಲೂ ಎಷ್ಟೋ ಜನ ನಾಪಿಸ್ಕೋತಾರೆ. ಪರ್ಟಿಕ್ಯುಲರ್ ಆಗಿ ಇದನ್ನ ಸುಮಾರು ಜನ ಮುಂಚೆನೂ ಹೇಳಿದ್ದಾರೆ. ಇವರು ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿ ಎಲ್ಲ ಹೇಳ್ಕೊಡೋ ತರ ಅದ್ರಲ್ಲಿ ಒಂದು 1 or 2% ನಾವು ಮಾಡ್ಬಿಟ್ರೆ ಸಾಕು. ಡೆಫಿನೆಟ್ಲಿ ಇದೆಲ್ಲ ನಂಬೇಡಿ, ಇದು ರೀಲ್, ಇದೆಲ್ಲ ರೀಲ್. ನೀವೇನೀಗ ಆಕ್ಷನ್ ಕಟ್ ಹೇಳಲಿಲ್ಲ ಆತರ ಮಾಡೋದಕ್ಕೆ. ನನಗೊಂದು ಸಂತೋಷ ಏನಂತಾರೆ, ನಾನು ಪುಟ್ಟ ಹುಡುಗಿಯಾಗಿ ನೋಡಿದ ಸುಧಾ ಇವತ್ತೊಂದು ದಿವಸ ಇಷ್ಟು ದೊಡ್ಡ ಉನ್ನತವಾದ ಕಲಾವಿದೆಯಾಗಿ ಮೆರೆದಿದ್ದಾರೆ. ನಾವು ಏನು ಆಸೆ ಪಡ್ತೀವಿ ಅಂದರೆ, ನಮ್ಮ ಅಳಿಯ ಫಾರಿನಲ್ಲಿ ಇದ್ಬಿಡ್ಲಿ, ಅಮೇರಿಕಲ್ಲಿ ಕಳಿಸ್ಬೋಣ, ಲಂಡನ್ಗೆ ಕಳಿಸ್ಬೋಣ, ಇದನ್ನು ಕಳಿಸ್ಬೋಣ, ಅಲ್ಲಿಗೆ ಕಳಿಸ್ಬೋಣ ಅಂತಾರೆ. ಆದರೆ ಕರೆಕ್ಟಾಗಿ ಅವ್ನು ಯಾರು ಏನು ಅಂತ ಫಿಲ್ಟರ್ ಮಾಡ್ದೇನೆ ಮದುವೆ ಮಾಡಿಬಿಡ್ತೀವಿ. ಮಾಡಿದ್ದಲ್ಲ ಒಂದು ಬಾವಿಗೆ ತಳ್ಳಿಬಿಡ್ತೀವಿ.
ಆಮೇಲೆ ಅಲ್ಲಿಂದ ಹಗ್ಗ ಹಾಕಿ ಎತ್ತಕ್ಕೋಸ್ಕರ ಕಷ್ಟಪಡ್ತೀವಿ. ಇಲ್ಲೆಲ್ಲ ಕಷ್ಟಪಟ್ಟಿದ್ದ ಅರುಣ್ ಅವ್ರುಗಳೆಲ್ಲ ಇದ್ದಾರೆ. ಬಟ್ ಎಲ್ಲದಕ್ಕೂ ಸುಧಾನ ಅಪ್ರಿಷಿಯೇಟ್ ಮಾಡಬೇಕು. ಶಿ ವಾಸ್ ಬ್ರೇವ್ ಎನಫ್. ಯಾಕೆಂದರೆ ಇವ್ರು ನೋಡಿದ್ರೆ ಒಂದು ಈ ಹದಿಬದೆ ಒಳ್ಳೆ ಪತಿವ್ರತೆ ಸಾಧು ಮಣಿ ಈ ಥರ ಪಾರ್ಟ್ ಮಾಡೋರಿಗೆ ಆ ಎಕ್ಸ್ಟ್ರಾರ್ನರಿ ಮೆಂಟಲ್ ಕರೇಜ್ ಹ್ಯಾಕ್ ಸುಧನ್ಗೆ ಬಂತು, ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ನೀವೆಲ್ಲ ಚಪ್ಪಾಳೆ ಕೊಡಬೇಕು ಒಂದ್ಸತಿ. ಕರೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮ್ಮ ಈ ಲಕ್ಷ್ಮಿ ಎಪಿಸೋಡಲ್ಲಿ ಹೇಳಿದ್ರಲ್ಲ, ನೀವು ದಿನಾಲು ಒಂದು ಹಾಡು ಆಡ್ತೀರಿ ಹೆಂಡತಿ, ಅದು ಸುಧಾ ಕೇಳಿಲ್ಲ. ಈ ಹಾಡು ಹೇಳ್ಬಿಟ್ಟು ರಸ್ತೆಯಲ್ಲಿ ಎಲ್ಲರೂ ಕೂಡ ಏನೇನೋ ಕಲ್ಪನೆ. ಅದ ಪಾಪ ಸುಧಾ ಕೇಳಿಲ್ವಂತೆ ಸರ್. ಅಮೆರಿಕ ಕೇಳ್ದೆ, ಆದ್ರೆ ಲೈವ್ ಕೇಳೋದಕ್ಕೆ ಹಾಡನ್ನ ಒಂದ್ಸಲ ಆಪಿಸ್ಬಿಡಿ ಸರ್. ಪ್ಲೀಸ್ ಪ್ಲೀಸ್ ಸರ್. ಎಲ್ಲ ಕಾಯ್ತಾ ರಮೇಶ್ ಇಸ್ ಟು ಬ್ಯಾಡ್ ಯು ಸಿ. ಇಲ್ಲ ಇಲ್ಲ ಇಲ್ಲ, ಪ್ಲೀಸ್ ಸರ್, ಪ್ಲೀಸ್. ಕಾಣದಿರೆ ನೋಡುವ ಆಸೆ, ನೋಡುತ್ತಿರೆ ಸೇರುವ ಆಸೆ, ಸೇರಿದರೆ ಚಿನ್ನ ನಿನ್ನ ಕೆಂಪಾದ ಚಂದುಟಿಯ ಆಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲ, ಒಂದ್ ಕಡೆ ಅಫ್ಕೋರ್ಸ್ ಚಪ್ಪಾಳೆ, ಈ ಹೆಸರು, ಈ ಜನಮಾನ್ಯತೆ ಅದೆಲ್ಲ ಸಿಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಯು ಮಿಸ್ಸಿಂಗ್ ಸ್ಕೂಲ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇನ್ನೊಂದು ನಡೀತಿದೆ. ಹೇಗೆ ನಡೀತದು? ಹೌ ವಾಸ್ ದಟ್? ಅಂದ್ರೆ ಆಗ ಈ ತರ ಎಕ್ಸ್ಪೋಜರ್ ಇತ್ತಿಲ್ಲ. ಅಫ್ಕೋರ್ಸ್ ಪೇಪರಲ್ಲೆಲ್ಲ ಆರ್ಟಿಕಲ್ಸ್ ಬಂದಿತ್ತು. ಐ ಗಾಟ್ ಗುಡ್ ರೆಕಗ್ನಿಷನ್ ದಟ್ ವೇ ಅಂಡ್ ಆಲ್. ಸ್ಕೂಲಲ್ಲಿ ಎಲ್ಲರೂ ವಿಚ್ ಮೂವಿ ಯು ಆರ್ ಡೂಯಿಂಗ್ ಅಂತ, ಅಥವಾ ಲೀವ್ಗೆ ಅಪ್ಲೈ ಮಾಡಿದ್ರೆ ಟೀಚರ್ಸ್ಗಳು ಕೇಳೋರು. ಬಟ್ ಅಷ್ಟೇ, ಮನೆಗೆ ಬಂತು ಅಂತಂದ್ರೆ ನಾರ್ಮಲ್, ನೋ ಪ್ಯಾಂಪ್ರಿಂಗ್. ಬಟ್ ಆನಂದ್ ಅಷ್ಟು ದೊಡ್ಡ ಹಿಟ್ ಆಗ್ಬಿಟ್ಟಿದೆ ಆ ಟೈಮಲ್ಲಿ. ನೀವು ರಸ್ತೆಯಲ್ಲಿ ಎಲ್ಲೇ ಹೋದ್ರೆ ನಿಮ್ಮನ್ನು ಗುರುತಿಡ್ತಾ ಇದ್ರಂತೆ. ಆ ಟೈಮಲ್ಲಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ನೀವು ಯೂನಿಫಾರ್ಮ್ ಹಾಕೊಂಡು. ಏನಾಗ್ತಿದೆ ಆ ಟೈಮಲ್ಲಿ? ಓ ಮೈ ಗಾಡ್, ಅದೊಂಥರ ಒಂದು ಅಡ್ವೆಂಚರ್ ತರ ದಿನ. ಸ್ಕೂಲ್ ಬಿಡೋ ಟೈಮಲ್ಲಿ ಎಲ್ಲ ಸ್ಕೂಲ್ ಮುಂದೆ ಕಾಂಪೌಂಡ್ ಮೇಲೆ ಎಲ್ಲ ಜನ ಏನು ಆಟೋಗ್ರಾಫ್ ಕೇಳೋದೇನೋ, ನನ್ಗೆ ತುಂಬಾ ಹಿಂಸೆ ಆಗೋದು. ಆಮೇಲೆ ನನ್ನ ಕ್ಲಾಸ್ ರೂಮು ರೋಡ್ ಸೈಡ್ಗೆ ಇತ್ತು. ಸೊ ಕಲ್ಲು ಹೊಡೆಯೋರು, ಪೇಪರಲ್ಲಿ ಕಲ್ಲು ಇಟ್ಬಿಟ್ಟು ಎಸೆಯೋದು, ತುಂಬಾನೇ ಆ ಥರ ನ್ಯೂಸೆನ್ಸ್ ಆಗೋಗ್ತಾ ಇತ್ತು. ಆಮೇಲೆ ಫೈನಲಿ ದ ಹೆಡ್ ಮಿಸ್ಟರ್ಸ್ ಕಾಲ್ಡ್ and said ಕರ್ಕೊಂಡು ಹೋಗಿ. ಎಲ್ಲಾರು ಸ್ಕೂಲ್ಗೆ ಯೂನಿಫಾರ್ಮ್ ಹಾಕೊಂಡು ಹೋದ್ರೆ ಮೇಡಮ್ ಅವ್ರು ಇದಾಕೊಂಡು ಹೋಗ್ತಿದ್ರಂತೆ. ಅಯ್ಯೋ ಇನ್ಫ್ಯಾಕ್ಟ್ ಹೇಗಾದ್ರೂ ಮಾಡಿ ಸ್ಕೂಲ್ಗೆ ಅಟ್ಲೀಸ್ಟ್, ಯಾಕೆಂದ್ರೆ ನಮ್ಮ ಅಮ್ಮಂಗೆ ಆಸೆ ಇತ್ತು ಅಟ್ಲೀಸ್ಟ್ ಒಂದು 10th ಆದ್ರೂ ಕಂಪ್ಲೀಟ್ ಆಗಲಿ ಅಂತ. ಸೊ ಅದರಿಂದ ಏನು ಮಾಡಿದ್ವಿ, ಶಿವಾಜಿನಗರಕ್ಕೆ ಹೋಗಿ ಒಂದು ಬುರ್ಕಾ ಕೊಂಡ್ಕೊಂಬಂದ್ವಿ. ಕೊಂಡ್ಕೊಂಬಂದು ಒಂದೆರಡು ದಿನ ಬುರ್ಕಾನು ಹಾಕಿ ಎಲ್ಲ ಒಂಥರ ವಿಚಿತ್ರವಾಗಿ ನೋಡೋರು. ಇವನ್ ಮುಂದೆ ಕೂತಿರೋನ್ ಯಾವನೋ ಆ ಥರ ಕಾಣಿಸ್ತಾ ಇಲ್ಲ.